1 ಎಕರೆ ಜಮೀನು ಅದ ನಿಮ್ಮಲ್ಲೇ, ಇವತ್ತು ನೀರಾವರಿ ಭೂಮಿಯ 1 ಎಕರೆ ಜಮೀನು ಎಷ್ಟು ಕಿಮ್ಮತ್ತಾಗ್ತದೆ ಏನು ಬಿಡಿಸಿ ಹೇಳಬೇಕಾಗಿಲ್ಲ. ಅಂದಾಗ 1 ಲಕ್ಷ ಕೊಡೋದಕ್ಕೆ ಯಾಕೆ ಹಿಂದೆ ನೋಡ್ತಾ ಇದ್ದೀರಿ? ಅದನ್ನು ಮಾಡಿರಿ, ಘೋಷಣೆ ಮಾಡಿರಿ ಜೊಲ್ಲೆಯವರು ಮತ್ತು ಜೊತೆಗಾರರು. ಇನ್ನೊಂದು ಬಹಳ ಪ್ರಮುಖ ಔಷಧ ವಿಶೇಷವಾಗಿ ಮಾರ್ಕೆಟ್ ಮಾಡಿಕೊಡೋದು ಜೊಲ್ಲೆಯವ್ರಿಗೆ ಸಾಧ್ಯ ಇದೆ ರೀ. ಪ್ರತಿ PKPSಗೆ ಗೋಡೌನ್ಗಳನ್ನು ಕಟ್ಟಿಕೊಡುವಂಥ ಕೆಲಸ ಸಾಧ್ಯದನಾ? ಈಗಾಗಲೇ ಹಿಂದೆ ನಾವು ಈ ಪ್ರಶ್ನೆಯನ್ನು ರಮೇಶ್ ಕತ್ತೆಯವ್ರಿಗೆ ಕೇಳಿದಾಗ ಅವ್ರೇನು 185 ಗೋಡೌನ್ ಕಟ್ಟಿಸ್ಕೊಟ್ಟಿವಿ ಅಂತ ಹೇಳಿದರು. ಆದರೆ ಗೋಡೌನ್ಗಳು ಗೊಬ್ಬರ ಇಡೋದಕ್ಕೂ ಮತ್ತಿದಕ್ಕೂ ಉಪಯೋಗ ಆಗಿದಾವೆ. ಆದರೆ ಈ PKPS ಗೋಡೌನ್ಗಳು ರೈತರು ಬೆಳೆದ ಬೆಳೆಗಳನ್ನು ಇಳುವ ಸಲುವಾಗಿ ಆದರೆ ಭಾಳ ಉತ್ತಮ ಆಗ್ತದಂತಾರೆ. ಯಾಕಂದ್ರೆ ರೈತಗೆ ಬೆಳೆದಂಥ ಬೆಳೆಯನ್ನು ಇಟ್ಕೊಳ್ಳಿಕ್ಕೆ ಆಸ್ಪದ ಇಲ್ಲ. ಇವತ್ತು ಗೊಂಜಾಳ ಬೆಳಿತಾನೆ, ರಾಶಿ ಆಗ್ತದೆ, ಮಾರ್ಕೆಟ್ ಹಚ್ಚಬೇಕು ಅವರು. ಆಗ ಏನು ರೇಟ್ ಇರ್ತದೆ ಅದು ಕೊಟ್ಟು ಹೋಗ್ಬೇಕಾಗ್ತದೆ. ಅದು ರಾಶಿಯ ಸಮಯದಲ್ಲೇ, ರಾಶಿಯ ಸಂದರ್ಭದಲ್ಲೇ, ಸುಗ್ಗಿಯ ಸಂದರ್ಭದಲ್ಲೇ ರೇಟ್ಗಳು ಎಕ್ದಮ್ ಡೌನ್ ಆಗಿರ್ತಾವೆ. ವ್ಯಾಪಾರಸ್ಥರು ಗೊತ್ತದು ಬಿಡಿಸಿಡಬೇಕಾಗಿಲ್ಲ. ಹೇಗಿದ್ರು ರೈತರು ಕೊಟ್ಟು ಹೋಗ್ತಾರೆ ಅಂದರೆ ಮತ್ತು ಬಂಡಿಯಲ್ಲಿ 10-20 ಚೀಲ ತುಂಬರುವಂಥ ರೈತರು, ಸಣ್ಣ ರೈತರು, ಅದರ ನಂತರ ಒಂದು ಸ್ವಲ್ಪ ದೊಡ್ಡ ರೈತರು, ಒಂದು ಟ್ರಾಲಿಯಲ್ಲಿ ಟ್ರ್ಯಾಕ್ಟರ್ ತುಂಬ್ಕೊಂಬರುವಂಥ ರೈತರು, ಅವರೆಲ್ಲ ತುಂಬಿಕೊಂಡು ಬಂದು ಮಾರ್ಕೆಟ್ ಬರೋದ್ರಾಗ ರಗಡಾಗಿರ್ತದೆ, ಸಾಕಪ್ಪ ಜೀವನ ಅಂದಂಗೆ ಆಗಿರ್ತದೆ. ಇನ್ನು ಅಲ್ಲಿ ಏನು ರೇಟ್ ಆವತ್ತಪ್ಪ ಅಂತ ಒಂದು ರೇಟ್ ಡೌನ್ ಆಗಿಬಿಟ್ಟಿರ್ತದೆ. ಇದರಿಂದಾಗಿ ರೈತ ಹಾಳಾಗ್ತಾ ಇದ್ದಾನೆ. ಇದು ಭಾಳ ಮಹತ್ವದ ವಿಷಯ. ಅದಕ್ಕೆ ಏನದಪ್ಪ ಅಂತಂದ್ರೆ ಪ್ರತಿ PKPS 3-4 ಹಳ್ಳಿಗಳ ನಡಕ ಅಥವಾ ಒಂದು ಉದಾಹರಣೆಗೆ ನಿಮಗೆ ಹೇಳೋದಪ್ಪ, ಪಂಚಾಯತಿ ಒಂದು ಗೋಡೌನ್, ದೊಡ್ಡ ಗೋಡೌನ್ ಆಯ್ತು ಅಂದ್ರೆ ಆ ಸುತ್ತಮುತ್ತ ಬೆಳೆಯುವಂಥ ಬೆಳೆಗೆ ಏನು ಬೆಳಿತಾರೆ? ಜೋಳ ಬೆಳಿತಾರೆ, ಗೊಂಜಾಳ ಬೆಳಿತಾರೆ, ಭತ್ತ ಬೆಳಿತಾರೋ, ಗೋಧಿ ಬೆಳಿತಾರೋ, ಯಾವ್ದು ಬೆಳಿತಾರೆ ಕಬ್ಬನ್ನು ಬಿಟ್ಟು. ಆ ಬೆಳೆದಂಥ ಬೆಳೆಯನ್ನು ತಂದು ಸುರಕ್ಷಿತವಾಗಿ ಇಡಬೇಕಾಗಿರ್ತದೆ. ಅವ್ರಿಗೆ ರೇಟ್ ಬಂದಾಗ ಮಾರಬೇಕಾಗಿರ್ತದೆ. ಅಲ್ಲೇ ಪಂಚಾಯತಿ ಒಳಗೆ ಒಂದು ಗೋಡೌನ್ ಆಗಿಬಿಡ್ತಪ್ಪ ಅಂತಂದ್ರೆ ಮತ್ತೆ